ಸತ್ಯವೇದದಲ್ಲಿ ಮೊದಲನೇ ಸಮುವೇಲನ ಮತ್ತು 15ನೇ ಅಧ್ಯಾಯ ನಾವು 22 ಮತ್ತು 23 ವಚನಗಳನ್ನ ಈಗಾಗಲೇ ಸಲ್ಮೋನ್ ಸಹೋದರರು ಓದಿದ್ದಾರೆ. ಇಲ್ಲಿ ಮತ್ತೊಂದು ಸಾರಿ ನಾನು ಅದನ್ನ ಓದ್ತೇನೆ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಮೊದಲನೇ ಸಮುವೇಲ ಬರೆದ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ನಮ್ಮ ಕ್ರೈಸ್ತಿಯ ಒಂದು ಜೀವನದಲ್ಲಿ ವಿಶೇಷವಾಗಿ ವಿಧೇಯತ್ವ ಇದು ಬಹಳ ಪ್ರಾಮುಖ್ಯವಾಗಿದೆ. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಇಲ್ಲಿ ಅದು ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಅದೇ ರೀತಿಯಾಗಿ ನಾವು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲೂ ಕೂಡ ನಾವು ಏನು ಓದ್ತೇವೆ ಅಂತಂದ್ರೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸಲ್ಮೋನನು ಬರೆದಂತ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಆತನ ಹೇಳ್ತಾನೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಏನ್ ಮಾಡು, ಆತನ ಚಿತ್ತಕ್ಕೆ ಅಂದ್ರೆ ದೇವರ ಚಿತ್ತಕ್ಕೆ ಏನಾಗಿರ್ಬೇಕು, ವಿಧೇಯನಾಗಿರ್ಬೇಕು, ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು ಎಂಬುದಾಗಿ. ಯಾವಾಗ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರ ಮಾತುಗಳನ್ನ ನಾವು ಕೇಳುವಂತವರಾಗಿದ್ದೇವೋ, ಆಲಿಸುವಂತವರಾಗಿದ್ದೇವೋ, ಆಗ ದೇವರು ತಾನೇ ನಮ್ಮ ಮಾರ್ಗಗಳನ್ನ ಆತನು ಸರಾಗ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಂತವರಾಗಿದ್ದೇವೆ. ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಪ್ರಪ್ರಥಮವಾಗಿ ಅವಿಧೇಯರಾದಂಥವರು ಯಾರೆಂಬುದಾಗಿ ನಾವು ನೋಡುವಾಗ ಆದಮ ಮತ್ತು ಹವಳರು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 12 ಮತ್ತು 13ರಲ್ಲಿ ನಾವು ನೋಡುವಾಗ ದೇವರು ಆದಮ ಹವಳರಿಗೆ ಏನೋ ಒಂದು ಆಜ್ಞೆಯನ್ನ ಆತನು ಕೊಟ್ಟಿರ್ತಾನೋ, ಆ ಒಂದು ಏದೇನ್ ತೋಟದಲ್ಲಿ ನೀವು ಎಲ್ಲಾ ಗಿಡದ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು, ಆದ್ರೆ ಆ ನಡುವೆ ತೋಟದ ಮಧ್ಯದಲ್ಲಿರುವ ಅರು ಹುಟ್ಟಿಸುವಂತ ಆ ಗಿಡದ ಹಣ್ಣನ್ನ ನೀವು ಮುಟ್ಟಲು ಕೂಡದು, ತಿನ್ನಲು ಕೂಡದು, ಮತ್ತು ತಿಂದ ದಿನ ನೀವು ಏನಾಗ್ತೀರಿ, ಸತ್ತೇ ಹೋಗುವಿರಿ ಎಂಬುದಾಗಿ ಅಲ್ಲಿ ದೇವರು ಆಜ್ಞೆಯನ್ನ ಕೊಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಆದಮನಿಗೆ ಹವಳನ್ನ ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರು ತಾನೇ ಆದಮನಿಗೆ ಆ ಒಂದು ಆಜ್ಞೆಯನ್ನ ಆತನು ಕೊಟ್ಟಿದ್ದ. ಆದ್ರೆ ಆದಮನು ತನ್ನ ಹೆಂಡತಿಯಾದ ಹವಳಿಗೆ ಈ ವಿಷಯವನ್ನ ತಿಳಿಸಿದ್ರ ಕುರಿತಾಗಿ ಕೂಡ ನಾವು ನೋಡ್ತೇವೆ. ಆಕೆ ಸರ್ಪವು ಬಂದು ಆಕೆಯನ್ನ ವಂಚಿಸುವಂತ ಒಂದು ಸಮಯದಲ್ಲಿ ಆಕೆ ಹೇಳ್ತಾಳೆ ಏನೆಂಬುದಾಗಿ ನಾವು ನೋಡುವಾಗ ಅಲ್ಲಿ ನಾವು ಒಂದು ವೇಳೆ ಆ ಗಿಡದ ಹಣ್ಣನ್ನ ತಿಂದ್ರೆ ಸತ್ತೇ ಹೋಗ್ತೀರಿ ಎಂಬುದಾಗಿ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಸರ್ಪ ಏನ್ ಮಾಡ್ತದಂದ್ರೆ ಆ ಅವಳನ್ನ ವಂಚಿಸಿ ಆಕೆ ಆ ಹಣ್ಣನ್ನ ತೆಗೆದುಕೊಂಡು ತಿನ್ನುವ ಹಾಗೆ ಪ್ರೇರೇಪಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಮುಂದೆ ಇಲ್ಲಿ ಈ ವಿಷಯ ತನ್ನ ಗಂಡನಾದ ಆದಮನಿಗೆ ತಿಳಿದಾಗ್ಯೂ ಕೂಡ ಆಕೆ ಏನ್ ಮಾಡ್ತಾಳೆ ಅಂದ್ರೆ ತಾನು ತಿಂದು ಮತ್ತು ತನ್ನ ಗಂಡನಿಗೂ ಆ ಹಣ್ಣನ್ನ ಕೊಡುವಂತವಳಾಗಿದ್ದಾಳೆ. ಆತನು ಕೂಡ ವಿವೇಚನೆ ಮಾಡದೆ, ಆಲೋಚನೆ ಮಾಡದೆ, ಆತನು ದೇವರ ಆಜ್ಞೆಯನ್ನ ಮರೆತು ಆತನೇನ್ ಮಾಡ್ತಾನೆ, ಹೆಂಡತಿಯ ಮಾತನ್ನ ಕೇಳಿ ಆತನು ಕೂಡ ಆ ಹಣ್ಣನ್ನ ತಿಂದು ಆತನು ದೇವರಿಗೆ ಅವಿಧೇಯನಾಗಿ ಆತನು ಜೀವಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ನಾವು 14ನೇ ವಚನದಲ್ಲಿ ನಾವು ನೋಡುವಾಗ, ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನ ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ನೀನು ಮನ್ನೇ ತಿನ್ನುವಿ ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ,
ಈ ರೀತಿಯಾಗಿ ಸರ್ಪವು ಆದಮ ಹವಳರಿಗೆ ವಂಚಿಸಿದ ಕಾರಣ ದೇವರು ಆ ಸರ್ಪಕ್ಕೆ ಏನ್ ಮಾಡಿದನ ಅಂದ್ರೆ ಶಾಪವನ್ನ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆ ಎಲ್ಲಾ ಅಡವಿಯ ಮೃಗಗಳಲ್ಲಿ ಏನಾಗಿದೀಯಾ, ಶಾಪಗ್ರಸ್ತನಾಗಿದೀಯಾ ಎಂಬುದಾಗಿ ಆ ಸರ್ಪಗೆ ಶಾಪ ಕೊಟ್ಟು, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ನೀನೇನ್ ಮಾಡು, ಮಣ್ಣನ್ನೇ ತಿನ್ನು ಎಂಬುದಾಗಿ ಈ ರೀತಿಯಾಗಿ ದೇವರಿಗೆ ಆ ಮನುಷ್ಯರನ್ನ, ದೇವರು ಸೃಷ್ಟಿ ಮಾಡಿದ ಆದಮವಳರನ್ನ ಆ ಸರ್ಪವು ವಂಚಿಸಿದ ಕಾರಣ ಆ ಸರ್ಪಕ್ಕೆ ದೇವರು ಆ ರೀತಿಯಾದ ಒಂದು ಶಿಕ್ಷೆಯನ್ನ ಆತನು ವಿಧಿಸಿದನ್ನು, ಶಾಪವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಿಯರೇ, ಇಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನ ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು ಎಂದು ಹೇಳಿದನೆಂದಾಗಿ. ಆ ಸ್ತ್ರೀಯು ಕೂಡ ತನ್ನ ಗಂಡನಿಗೆ ಕೊಟ್ಟದ್ದರಿಂದ, ತಾನು ತಿನ್ನುವುದಲ್ಲದೆ, ತಾನು ದೇವರ ಆಜ್ಞೆಯನ್ನ ಮೀರುವುದಲ್ಲದೆ, ಅವಿಧೇಯಳಾಗಿ ಜೀವಿಸುವುದಲ್ಲದೆ, ತನ್ನ ಗಂಡನಾದ ಆದಮನಿಗೂ ಕೂಡ ಆ ಹಣ್ಣನ್ನ ತಿನ್ಲಿಕ್ಕೆ ಕೊಟ್ಟದ್ದರಿಂದ ಆಕೆಗೂ ಕೂಡ ದೇವರು ಒಂದು ಏನ್ ಕೊಡ್ತಾನಂದ್ರೆ ಶಿಕ್ಷೆಯನ್ನು ಕೊಡ್ತಾನೆ. ಇಲ್ಲಿ ಅದನ್ನ ನಾವೇನ್ ನೋಡ್ತೇವೆ ಅಂತಂದ್ರೆ, ಇಲ್ಲಿ ಈಕೆಯ ಸಂತಾನವು ಇಲ್ಲಿ ನಾವು ನೋಡುವಾಗ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಗರ್ಭಿಣಿ ಆಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನ ಹೆರುವಿ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಸ್ತ್ರೀಯರು ಗರ್ಭಿಣಿಯರಾದಾಗ ತಮ್ಮ ಮಕ್ಕಳನ್ನ ಹಡಿಬೇಕಾದ್ರೆ ಬಹು ವೇದನೆ, ಬೇನೆಯಿಂದ ಕಷ್ಟಪಟ್ಟು ಮಕ್ಕಳಿಗೆ ಜನ್ಮವನ್ನ ನೀಡುವಂತ ಒಂದು ಶಿಕ್ಷೆಯನ್ನ ದೇವರು ಅವಳಿಗೆ, ಸ್ತ್ರೀಗೆ ಕೊಟ್ಟನು ಎಂಬುದಾಗಿ ಪ್ರಿಯರೇ ನಾವು ನೋಡುವರಾಗಿದ್ದೇವೆ. ಅದೇ ರೀತಿಯಾಗಿ ಹೆಂಡತಿಯ ಮಾತನ್ನ ಕೇಳಿ ದೇವರ ಆಜ್ಞೆಯನ್ನ ಮೀರಿ ದೇವರಿಗೆ ಅವಿಧೇಯನಾಗಿ ತಿಂದಿರ್ತಕ್ಕಂಥ ಆದಮನಿಗೂ ಕೂಡ ದೇವರು ಇಲ್ಲಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತಾನಂದ್ರೆ, ಆದಮನಿಗೆ ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನ ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಎಂಬುದಾಗಿ. ಪ್ರಿಯರೇ, ದೇವರ ಆಜ್ಞೆಯನ್ನ ಆದಮನು ಮೀರಿದರ ಮೂಲಕವಾಗಿ ಈ ಒಂದು ಭೂಮಿಗೆ ಏನ್ ಬಂತು, ಶಾಪ ಬಂತು ಎಂಬುದಾಗಿ ದೇವರು ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಪುರುಷನಿಗೆ ಈ ರೀತಿಯಾದ ಒಂದು ಶಿಕ್ಷೆಯನ್ನ ದೇವರು ಅಲ್ಲಿ ಕೊಡುವುದನ್ನ ನಾವು ನೋಡುವರಾಗಿದ್ದೇವೆ. ಏನೆಂಬುದಾಗಿ, ನಿನ್ನ ಜೀವಮಾನದಲ್ಲೆಲ್ಲ ನೀನೇನ್ ಮಾಡ್ಬೇಕು, ದುಡಿದು ಭೂಮಿಯ ಹುಟ್ಟುವಳಿಯನ್ನ ನೀನು ತಿನ್ನಬೇಕು. ಮತ್ತು ಅಲ್ಲಿ ನಾವು ನೋಡ್ತೀವಿ, ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯು ಅನುಭವಿಸುವಿ. ತಿರುಗಿ ಮನೆಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ಅಂದ್ರೆ ನೀನು ಬೆವರು ಸುರಿಸಿ ದುಡಿದು ನೀನು ಆಹಾರವನ್ನ ತಿನ್ನಬೇಕೆಂಬುದಾಗಿ ದೇವರು ಆದಮನಿಗೆ ಈ ರೀತಿಯಾದ ಒಂದು ಶಿಕ್ಷೆಯನ್ನ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಪ್ರಿಯರೇ, ದೇವರ ಆಜ್ಞೆಯನ್ನ ಮೀರುವಂಥದ್ದು ಅಥವಾ ದೇವರಿಗೆ ಅವಿಧೇಯರಾಗಿ ನಾವು ಜೀವಿಸುವಂಥದ್ದು ನಿಜವಾಗ್ಲೂ ಬಹಳ ಒಂದು ದುಃಖಕರವಾದ ಸಂಗತಿ. ಯಾಕಂದ್ರೆ ದೇವರು ಆಜ್ಞಾಪಿಸಿದ್ದನ್ನ ನಾವು ಪಾಲಿಸಬೇಕು, ನಾವು ದೇವರು ಹೇಳಿದ ಹಾಗೆ ನಾವು ನಡೆಯಬೇಕು. ಅದು ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿ ಪ್ರಿಯರೇ. ಇದು ಆದಿಕಾಂಡ ಪುಸ್ತಕದಲ್ಲಿ ಈ ರೀತಿಯಾಗಿ ಮೊದಲನೆಯ ಆದಮ ಮತ್ತು ಹವಳರು ದೇವರ ಆಜ್ಞೆಗೆ ಅವಿಧೇಯರಾಗಿ ಅವರು ಜೀವಿಸಿದರೆಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವಾಗ ನೋಹನನ ಒಂದು ಕುರಿತಾಗಿ ನಾವು ನೋಡುವರಾಗಿದ್ದೇವೆ. ನೋಹನನು ಯಾವ ರೀತಿಯಾಗಿ ದೇವರಿಗೆ ಆತನು ವಿಧೇಯನಾದನು, ದೇವರ ಮಾತನ್ನ ಕೇಳಿದನು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ.
ಪ್ರಿಯರೇ, ನೋಹನನ ಒಂದು ಚರಿತ್ರೆಯಲ್ಲಿ ನಾವು ನೋಡುವಾಗ ನೋಹನನು ಏನಾಗಿದ್ದ ಅಂದ್ರೆ ಆತನು ನೀತಿವಂತನಾಗಿದ್ದ. ಅಷ್ಟೇ ಅಲ್ಲ, ಅವನ ಕಾಲದವರಲ್ಲಿ ಆತನು ಯಾವ ಒಂದು ತಪ್ಪನ್ನ ಮಾಡದವನಾಗಿದ್ದ, ತಪ್ಪಿಲ್ಲದವನು ಆಗಿದ್ದರಿಂದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಅಲ್ಲಿ ಹೇಳುವಂತದ್ದಾಗಿದೆ. ಅಷ್ಟೇ ಅಲ್ಲ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರೊಂದಿಗೆ ಆತನು ಬಹಳಷ್ಟು ಅನ್ಯೋನ್ಯವಾಗಿ ನೋಹನನು ನಡೆದುಕೊಂಡ ವಿಷಯ ಅಲ್ಲಿ ನಾವು ಓದುವಂತವರಾಗಿದ್ದೇವೆ ಪ್ರಿಯರೇ. ಆದ್ರೆ ಅಂತ ಒಂದು ಸಮಯದಲ್ಲಿ ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ನಾವು 11ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನು ಓದ್ತೇವೆ ಅಂದ್ರೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ನೋಡ್ರಿ, ಆ ನೋಹನನ ಕಾಲದಲ್ಲಿ ಈ ಭೂಲೋಕದ ಎಲ್ಲಾ ಜನರು ಅವ್ರು ಏನಾಗಿದ್ರು ಅಂದ್ರೆ ದೇವರ ದೃಷ್ಟಿಗೆ ಅವ್ರು ಏನಾಗಿದ್ರು, ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನ ತುಂಬಿಕೊಂಡಿತ್ತು. ಎಲ್ಲಿ ನೋಡಿದ್ರು ಕೂಡ ಏನಾಗಿತ್ತು, ಅನ್ಯಾಯ ತುಂಬಿಕೊಂಡಿತ್ತು ಎಂಬುದಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಅಷ್ಟೇ ಅಲ್ಲ, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನ ಕೆಡಿಸಿಕೊಂಡಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನೋಹನನ ಕಾಲದಲ್ಲಿ ದೇವರು ಆ ಒಂದು ಜಲ ಪ್ರಳಯದಿಂದ ಲೋಕವನ್ನ ನಾಶ ಮಾಡ್ಲಿಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡುವಾಗ, ಜನರು ಅವ್ರು ಏನಾಗಿದ್ರು ಅಂದ್ರೆ ದೇವರಿಗೆ ಅವಿಧೇಯರಾಗಿ, ದೇವರ ಮಾತನ್ನ ಕೇಳದೆ ಅವ್ರೇನಾಗಿದ್ರು ಆ ದೇವರ ದೃಷ್ಟಿಯಲ್ಲಿ ಭೂಲೋಕದವರೆಲ್ಲರೂ ಕೆಟ್ಟು ಹೋಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಅಲ್ಲಿ ನಾವು ನೋಡ್ತೇವೆ ಅವರು ಅನ್ಯಾಯವು ಲೋಕವನ್ನ ತುಂಬಿಕೊಂಡಿತ್ತು. ಇವತ್ತಿನ ಕಾಲದಲ್ಲಿಯೂ ಕೂಡ ಪ್ರಿಯರೇ, ನಾವೇನ್ ನೋಡ್ತಾ ಇದ್ದೇವೆ, ಲೋಕದಲ್ಲಿ ನಾವು ಈ ಲೋಕವು ಕೆಟ್ಟು ಹೋಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಮತ್ತು ಲೋಕವು ಅನ್ಯಾಯದಿಂದ ತುಂಬಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನ ಕೆಡಿಸಿಕೊಂಡಿದ್ರು. ಆಗಿನ ಕಾಲದಲ್ಲಿ, ನೋಹನನ ಕಾಲದಲ್ಲಿ ಕೂಡ ಇದ್ರು, ಈಗೂ ಕೂಡ ಅದೇ ಜನರು ಇವತ್ತಿನ ದಿವಸ ಇದ್ದಾರೆ, ತಮ್ಮ ನಡವಳಿಕೆಯನ್ನ ಕೆಡಿಸಿಕೊಂಡಂತವ್ರು ಎಂಬುದಾಗಿ ಇಲ್ಲಿ ನಾವು ನೋಡುವಂತವ್ರು ಆಗಿದ್ದೇವೆ. ಪ್ರಿಯರೇ, ಈ ರೀತಿಯಾಗಿ ಆಗಿನ ಕಾಲದಲ್ಲಿ ನೋಹನನು ಮಾತ್ರ ಏನಾಗಿದ್ದನಂದ್ರೆ ನಾವು ನೋಡುವಾಗ ಆತನು ನೀತಿವಂತನಾಗಿದ್ದನು ಮತ್ತು ಅವನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ಮತ್ತು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ಆತನು ನಡೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವನದ ಒಂದು ಆಲೋಚನೆಯನ್ನ ಕುರಿತು ನಾವು ನೋಡುವಾಗ ನಿಜವಾಗ್ಲೂ ನಾವು ನೀತಿವಂತರಾಗಿದ್ದೇವಾ, ಅಥವಾ ಇವತ್ತಿನ ದಿವಸ ನಾವು ಯಾವುದೇ ಒಂದು ದೇವರ ವಿರುದ್ಧವಾಗಿ ತಪ್ಪು ಪಾಪಗಳನ್ನ ಮಾಡದಂತೆ ನಾವು ಜೀವಿಸ್ತಾ ಇದ್ದೀವಾ, ಅಥವಾ ದೇವರೊಂದಿಗೆ ಅನ್ಯೋನ್ಯವಾಗಿ ನಾವು ನಡೆದುಕೊಳ್ತಾ ಇದ್ದೀವಾ? ಇದನ್ನೇ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಇಲ್ಲಿ ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನೋಹನನು ಏನ್ ಮಾಡಿದ ಅಂದ್ರೆ ದೇವರು ಏನೇನು ಹೇಳಿದನೋ ಅದನ್ನ ಆ ಪ್ರಕಾರವೇ ಆತನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅಪ್ಪನೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ದೇವರು ನೋಹನಿಗೆ ಏನ್ ಮಾಡಿದಂದ್ರೆ, ನೀನು ಒಂದು ನಾವೆಯನ್ನ ಕಟ್ಟು ಮತ್ತು ನಾನು ಈ ಲೋಕದಲ್ಲಿ 40 ದಿವಸ ರಾತ್ರಿ ಹಗಲು ಮಳೆ ಸುರಿಸಿ ಈ ಲೋಕವನ್ನ ನಾನು ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ಈಗಿನ ಕಾಲದಲ್ಲೂ ನೀನು ಒಬ್ಬನೇ ಏನಾಗಿದ್ದೀಯಾ, ನೀನು ತಪ್ಪಿಲ್ಲದವನಾಗಿದ್ದೀಯಾ ಮತ್ತು ನೀತಿವಂತನಾಗಿದ್ದೀಯಾ ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದೀಯಾ, ಅದಕ್ಕಾಗಿ ನಾನು ನಿನ್ನನ್ನ ಈ ಲೋಕದಲ್ಲಿ ಉಳಿಸ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಆತನು ನಾವೆಯನ್ನ ಕಟ್ಲಿಕ್ಕೆ ಹೇಳ್ದ. ದೇವರು ಹೇಳಿದ ಮೇರೆಗೆ ನೋಹನನು ಆ ದೇವರನ್ನ ನಂಬಿ ಆತನ ಏನ್ ಮಾಡಿದನು, ಆತನ ಮಾತಿಗೆ ವಿಧೇಯನಾಗಿ ಚಾಚು ತಪ್ಪದಂತೆ ದೇವರು ಏನೇನು ಹೇಳಿದನೋ ಅದೆಲ್ಲವನ್ನ ಆತನು ಅನೇಕ ವರ್ಷಗಳವರೆಗೆ ಒಂದು ದೊಡ್ಡ ಹಡಗನ್ನ ಆತನು ಕಟ್ಲಿಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ 6ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ಅಲ್ಲಿ ಯಾಕೆ ದೇವರು ಈ ಲೋಕದ ಎಲ್ಲಾ ಜನರನ್ನ ನಾಶ ಮಾಡ್ಬೇಕೆಂಬುದಾಗಿ ನೋಡಿದಾಗ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ 5ನೇ ವಚನ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ, Genesis chapter 6 verse 5, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ನೋಡ್ರಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಈ ಲೋಕದಲ್ಲಿ ಏನ್ ನೋಡ್ತಾ ಇದ್ದೇವೆ? ಒಳ್ಳೇದು ಏನ್ ಸುದ್ದಿ ಇದೆ? ಟಿವಿಗಳನ್ನ ಆನ್ ಮಾಡ್ತೇವೆ, ಮಾಧ್ಯಮಗಳಲ್ಲಿ ಒಳ್ಳೇದು ಒಂದು ಸುದ್ದಿ ಇರೋದಿಲ್ಲ.
ನಾವು ವರ್ತಮಾನ ಪತ್ರಗಳಲ್ಲಿ, ದಿನಪತ್ರಿಕೆಗಳಲ್ಲಿ ನಾವು ಏನು ಓದ್ತೇವೆ? ಒಳ್ಳೆ ಸುದ್ದಿ ಒಂದೂ ಇರುವುದಿಲ್ಲ, ಸಂತೋಷ ಪಡುವಂತ ಸುದ್ದಿ ಒಂದೂ ಇರುವುದಿಲ್ಲ. ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ದುಃಖಕರವಾದ ಸಂಗತಿಗಳನ್ನ ಈ ಲೋಕದಲ್ಲಿ ನಾವು ನೋಡುವರಾಗಿದ್ದೇವೆ. ಇವೆಲ್ಲವುಗಳನ್ನ ನಾವು ನೋಡುವಾಗ ಇವತ್ತಿನ ದಿವಸ ಈ ಲೋಕದ ಅಂತ್ಯ ಸಮೀಪವಾಗಿದೆ, ಕರ್ತನಾದ ಯೇಸು ಸ್ವಾಮಿ ಎರಡನೇ ಬರೋಣ ಬಹಳ ಹತ್ತಿರವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತೇವೆ, ಆಗಿನ ಕಾಲದಲ್ಲಿ, ನೋಹನ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚುತ್ತಾ ಹೆಚ್ಚುತ್ತಾ ಬಂತು ಮತ್ತು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಕೂಡ ಏನಾಗಿತ್ತಂದ್ರೆ ಅದೆಲ್ಲವೂ ಬರೀ ಕೆಟ್ಟದ್ದಾಗಿರ್ತದೆ, ಒಳ್ಳೇದನ್ನ ಯೋಚನೆ ಮಾಡುವಂತರು ಒಬ್ಬರು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ. ಪ್ರಿಯರೇ, ಯಾವ ದೇವರು ಮನುಷ್ಯರನ್ನ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ನನ್ನ ಜೊತೆಯಲ್ಲಿ ಸಹವಾಸಲಿ ಯಾವಾಗ್ಲೂ ಇರ್ಬೇಕೆಂಬುದಾಗಿ ಸೃಷ್ಟಿ ಮಾಡಿದಂತ ಮಾನವರು, ಮನುಷ್ಯರು ಅವರೆಲ್ಲರೂ ಏನಂತಂದ್ರೆ ಅವರು ಯಾವಾಗಲೂ ಕೆಟ್ಟತನ ಮಾಡುವಂತವ್ರಾಗಿದ್ರು. ಅವರು ಹೃದಯದಲ್ಲಿ ಯಾವಾಗಲೂ ಕೆಟ್ಟದ್ದನ್ನೇ ಅವರು ಯೋಚಿಸುವಂತವರಾಗಿದ್ದರು. ಮತ್ತು ಈ ರೀತಿಯಾಗಿ ಮಾಡಿದ್ದರಿಂದ ದೇವರು ತನ್ನ ಹೃದಯದಲ್ಲಿ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟನು, ನೊಂದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಕ್ರೈಸ್ತರೆಂಬುದಾಗಿ ಹೇಳ್ಕೊಳ್ತೇವೆ, ದೇವರ ಮಕ್ಕಳೆಂಬುದಾಗಿ ಹೇಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಜೀವನದ ಮೂಲಕವಾಗಿ ನಾವು ದೇವರು ಯಾವಾಗಲೂ ಸಂತೋಷ ಪಡುವಂತ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವಾ? ಒಂದು ಕ್ಷಣ ನಮ್ಮನ್ನ ನಾವು ಪ್ರಶ್ನೆ ಹಾಕಿಕೊಳ್ಳೋಣ, ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ನಾವು ಹಾಕಿಕೊಳ್ಳೋಣ. ಒಂದು ವೇಳೆ ಆ ರೀತಿಯಾಗಿ ನಾವು ದೇವರಿಗೆ ಯಾವುದೇ ಒಂದು ವಿಷಯದಲ್ಲಿ ನಾವು ದುಃಖಪಡಿಸೋದಾದ್ರೆ ಇವತ್ತೇ ನಾವು ಸರಿಪಡಿಸಿಕೊಳ್ಳೋಣ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ನಡೆದು ನಮ್ಮ ನಡೆಯಿಂದಾಗ್ಲಿ, ನಮ್ಮ ನುಡಿಯಿಂದಾಗ್ಲಿ, ನಮ್ಮ ಯಾವುದೇ ಒಂದು ಕಾರ್ಯದಿಂದಾಗ್ಲಿ ದೇವರನ್ನ ಮಹಿಮೆ ಪಡಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಇಡೀ ಲೋಕವನ್ನೆಲ್ಲ ದೇವರು ಎಷ್ಟೊಂದು ಅದ್ಭುತವಾಗಿ, ವಿಚಿತ್ರವಾಗಿಯೂ ದೇವರು ಆತನು ಸೃಷ್ಟಿ ಮಾಡಿದ್ದಾನೆ. ಕಾರಣ ಇದೆಲ್ಲವನ್ನು ಕೂಡ ಮನುಷ್ಯರಿಗೋಸ್ಕರವಾಗಿ ಆತನು ಉಂಟು ಮಾಡಿದ್ದಾನೆ. ಭೂಮಿಯನ್ನ, ಆಕಾಶವನ್ನ, ಚಂದ್ರ, ಸೂರ್ಯ, ನಕ್ಷತ್ರಗಳನ್ನ ಮತ್ತು ಬೆಳಕನ್ನ ಮತ್ತು ನಾವು ನೋಡ್ತೇವೆ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಚರಾಚರ ವಸ್ತುಗಳನ್ನ, ಬೆಳೆ, ಗಿಡಗಳನ್ನ, ಮರಗಳನ್ನ, ಸಮುದ್ರವನ್ನ, ಎಲ್ಲವನ್ನ ದೇವರು ಮನುಷ್ಯರಿಗೋಸ್ಕರವಾಗಿ ಉಂಟು ಮಾಡಿದ್ದಾನೆ. ಆದ್ರೆ ಮನುಷ್ಯನನ್ನ ಯಾರಿಗೋಸ್ಕರವಾಗಿ ದೇವರು ಉಂಟು ಮಾಡಿದ? ದೇವರು ತನ್ನ ಮಹಿಮೆಗೋಸ್ಕರವಾಗಿ ಮನುಷ್ಯನನ್ನ ಆತನು ಉಂಟು ಮಾಡಿದ. ಇವತ್ತಿನ ದಿವಸ ನಮ್ಮ ಒಂದು ದೇವರಿಷ್ಟೆಲ್ಲ ಮಾಡಿದಂತ ದೇವರಿಗೆ ನಮ್ಮ ಜೀವನದ ಮೂಲಕವಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಆತನನ್ನ ಸಂತೋಷ ಪಡಿಸ್ತಾ ಇದ್ದೇವಾ ಅಥವಾ ಆತನಿಗೆ ಮಹಿಮೆ ಬರುವಂತ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಇದನ್ನ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಒಂದು ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನೋಹನನು ಏನ್ ಮಾಡಿದಂದ್ರೆ ದೇವರನ್ನ ನಂಬಿದನು ಮತ್ತು ದೇವರ ಮಾತಿಗೆ ವಿಧೇಯನಾದನು. ಆತನು ಎಷ್ಟೇ ಕಷ್ಟ ಆದ್ರೂ ಕೂಡ ದೊಡ್ಡ ನಾವಿಯನ್ನ ಆತನು ಕಟ್ಟಿ ಆತನು ಏನ್ ಮಾಡಿದನು, ಇಲ್ಲಿ ದೇವರ ಅಪ್ಪನೆಯ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆತನು ದೇವರನ್ನ ಪ್ರೀತಿಸುವಂತವನಾಗಿದ್ದ. ಆತನು ಆಗಿನ ಕಾಲದಲ್ಲಿ ಆತನು ನೀತಿವಂತನಾಗಿದ್ದ ಮತ್ತು ತಪ್ಪಿಲ್ಲದವನಾಗಿದ್ದ ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ಆತನು ನಡೆದುಕೊಳ್ಳುವಂತವನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ರೀತಿಯಾಗಿ ನೋಹನನು ದೇವರಿಗೆ ವಿಧೇಯನಾಗಿ ದೇವರಿಗೆ ಹೇಳಿದ ಹಾಗೆ ಮಾಡಿದ್ದರಿಂದ ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಪ್ರಿಯರೇ, ದೇವರು ನೋಹನಿಗೆ ಹೇಳಿದ ಹಾಗೆ ಏನ್ ಮಾಡಿದ? 40 ದಿವಸ ರಾತ್ರಿ ಹಗಲು ಮಳೆ ಸುರಿಸಿ ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲವನ್ನ ಏನ್ ಮಾಡಿದ? ನಾಶ ಮಾಡಿಬಿಟ್ಟ. ಆದ್ರೆ ಆ ನಾವೆಯೊಳಗೆ ನೀವು ಸೇರಿಕೊಳ್ಳಿರಿ, ನೀವು ಉಳಿದುಕೊಳ್ಳಿರಿ ಎಂಬುದಾಗಿ ದೇವರು ಹೇಳಿದ ಮೇರೆಗೆ ನೋಹನ ಏನ್ ಮಾಡಿದ? ನಾವೇನ ಕಟ್ಟಿದ ಮೇಲೆ ಆತನು ಮತ್ತು 3 ಮಂದಿ ಮಕ್ಕಳು, 3 ಮಂದಿ ಸೊಸೆಯಂದ್ರು, ಒಟ್ಟಾಗಿ 8 ಜನರು ಆ ನಾವೆಯೊಳಗೆ ಸೇರಿ ಅವ್ರು ಏನ್ ಮಾಡಿದ್ರು? ಬದುಕಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಇಲ್ಲಿ ನಾವು 23ನೇ ವಚನ 7ನೇ ಅಧ್ಯಾಯ, ಆದಿಕಾಂಡ 27ನೇ ಅಧ್ಯಾಯ 23ನೇ ವಚನ ನಾವು ನೋಡ್ತೇವೆ, ಮನುಷ್ಯರು ಮೊದಲುಗೊಂಡು ಪಶು ಕ್ರಿಮಿಗಳವರೆಗೂ ಭೂಮಿಯ ಮೇಲೆ ಇದ್ದದ್ದೆಲ್ಲ
ನಾಶವಾಯಿತು, ಅವು ಭೂಮಿಯ ಮೇಲಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಅವರು ಉಳಿದರು ಎಂಬುದಾಗಿ ಪ್ರಿಯರೇ ನಾವು ನೋಡುವಂತವರಾಗಿದ್ದೇವೆ. ಇವತ್ತಿನ ದಿವಸ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಯಾಗಾದಿಗಳಿಗೆ ಆತನು ಮೆಚ್ಚುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಿಯರೇ ಮುಂದೆ ನಾವು ನೋಡುವಾಗ ಇಲ್ಲಿ ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಕೂಡ ನಾವು ಏನ್ ನೋಡ್ತೇವೆ ಅಂದ್ರೆ ಅಲ್ಲಿ ಅಬ್ರಹಾಮನ ಕುರಿತಾಗಿ ನಾವು ನೋಡ್ತೇವೆ. ಅಂದ್ರೆ ಅಬ್ರಹಾಮನು ಯಾವ ರೀತಿಯಾಗಿ ದೇವರಿಗೆ ಆತನು ವಿಧೇಯನಾದನು, ದೇವರ ಮಾತನ್ನ ಕೇಳಿದನೆ ಎಂಬುದಾಗಿ ಅಲ್ಲಿ ನಾವು 12ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ಓದ್ತೇವೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನ ಹರಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ದೇವರು ಅಬ್ರಹಾಮನನ್ನ ಕರೆದ. ಅಬ್ರಹಾಮನನ್ನು ಕರೆದಾಗ ದೇವರು ಆತನಿಗೆ ಏನ್ ಹೇಳಿದ ಅಂದ್ರೆ, ನೀನೇನ್ ಮಾಡ್ಬೇಕು, ನೀನು ಸ್ವದೇಶವನ್ನ, ನಿನ್ನ ಸ್ವಂತ ದೇಶವನ್ನ ಮತ್ತು ಬಂಧು ಬಳಗವನ್ನ ಮತ್ತು ತಂದೆ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಈ ರೀತಿಯಾಗಿ ದೇವರಿಗೆ ಅಬ್ರಹಾಮನು ಹೇಳಿದ. ಅದು ಹೇಳಿದ ಮೇರೆಗೆ ಅಲ್ಲಿ ಇನ್ನೂ ಏನಾತನಿಗೆ ವಾಗ್ದಾನ ಕೊಡ್ತಾನಂದ್ರೆ ನಾವು ನೋಡುವಾಗ, ಅಭಿವಚನ ಕೊಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ. ನೋಡ್ರಿ, ಎಂತ ಒಂದು ದೊಡ್ಡ ಒಂದು ವಾಗ್ದಾನ. ದೇವರು ಅಬ್ರಹಾಮನೊಂದಿಗೆ ಏನ್ ಮಾಡ್ಕೊಳ್ತಾ ಇದ್ದಾನೆ, ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಒಂದು ವೇಳೆ ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ನೀನು ಹೋಗುದಾದ್ರೆ ನಾನೇನ್ ಮಾಡ್ತೇನೆ, ನಿನ್ನನ್ನ ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ಮತ್ತು ನಿನ್ನ ಹೆಸರನ್ನ ನಾನೇನ್ ಮಾಡ್ತೇನೆ, ಪ್ರಖ್ಯಾತಿಗೆ ನಾನು ತರ್ತೇನೆ. ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ನಾವು ನೋಡ್ತೇವೆ. ನಿನ್ನನ್ನು ಹರಿಸುವವರನ್ನ ನಾನು ಹರಿಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ. ಇದು ದೇವರ ಒಂದು ವಾಗ್ದಾನ. ಪ್ರಿಯರೇ, ಇವತ್ತಿನ ದಿವಸ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ, ನೋಡ್ರಿ, ಅಬ್ರಹಾಮನ ಒಂದು ಸಂತತಿಯ ಮೂಲಕವಾಗಿ ಎಲ್ಲಾ ಕುಲದವರಿಗೂ ಏನಾಗ್ತದೆ, ಆಶೀರ್ವಾದ ಉಂಟಾಗುತ್ತದೆ ಎಂಬುದಾಗಿ ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಅದೇ ರೀತಿಯಾಗಿ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಯೆಹೋವನು 12ನೇ ಅಧ್ಯಾಯ 4ನೇ ವಚನ ಆದಿಕಾಂಡ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ನೋಡು, ದೇವರ ಮಾತಿಗೆ ವಿಧೇಯನಾಗಿ ದೇವರು ಹೇಳಿದ ಮೇರೆಗೆ ಅಬ್ರಹಾಮನ ಏನಾಗ್ಬಿಟ್ಟ, ಹೊರಟು ಹೋಗ್ಬಿಟ್ಟ. ಆತನು ಎಲ್ಲವನ್ನ ಬಿಟ್ಟ, ತನ್ನ ಸ್ವದೇಶವನ್ನ ಬಿಟ್ಟ, ತನ್ನ ಬಂಧು ಬಳಗವನ್ನ ಬಿಟ್ಟ, ತಂದೆ ಮನೆಯನ್ನ ಬಿಟ್ಟ, ಮತ್ತು ದೇವರು ತೋರಿಸ್ತಕ್ಕಂಥ ದೇಶಕ್ಕೆ ಆತನೇನ್ ಮಾಡಿದ, ಹೊರಟು ಹೋದನು ಎಂಬುದಾಗಿ ನಾವು ನೋಡುವರಾಗಿದೆ. ಆತನು ದೇವರ ಮಾತನ್ನ ಕೇಳಿದ್ದರಿಂದ ಏನ್ ಮಾಡಿದ, ದೇವರು ಆತನನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಅಬ್ರಹಾಮನಿಗೆ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನವನ್ನ ಆತನು ಎಂದಿಗೂ ಏನ್ ಮಾಡ್ಲಿಲ್ಲ, ಮರೆಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಅಬ್ರಹಾಮನನ್ನ ಪರೀಕ್ಷೆ ಮಾಡುವಾಗ ಅಥವಾ ಶೋಧಿಸಲ್ಪಡುವಾಗ ಏನಾಗ್ತದೆ ಅಂದ್ರೆ, ಇಲ್ಲಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ ನಾವು 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಆತನ ನಂಬಿಕೆ ಅಥವಾ ಆತನ ನನ್ನ ಮಾತು ಕೇಳ್ತಾನೋ ಇಲ್ಲೋ ಅನ್ನುವಂತ ಒಂದು ಪರೀಕ್ಷೆ ಆತನಿಗೆ ಆಗ್ತದೆ. ಏನೆಂಬುದಾಗಿ ಇಲ್ಲಿ ಆದಿಕಾಂಡ ಪುಸ್ತಕ 22ನೇ ವಚನದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮ 1ನೇ ವಚನದಲ್ಲಿ ನಾವು ನೋಡುವಾಗ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ನೋಡ್ರಿ, ದೇವರು ಅಬ್ರಹಾಮನನ್ನ ಏನ್ ಮಾಡಿದ, ಪರಿಶೋಧನೆ ಮಾಡಿದ. ಏನಂತೇಳಿ, ನನ್ನ ಮಾತನ್ನ ನನ್ನ ಮಾತಿಗೆ ವಿಧೇಯನಾಗ್ತಾನೋ ಇಲ್ಲವೋ ಅಥವಾ ಕೇಳ್ತಾನೋ ಇಲ್ಲವೋ, ಈತನು ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಎಂಬುದಾಗಿ
ದೇವ್ರು ಏನ್ ಮಾಡಿದ, ಆತನನ್ನ ಪರಿಶೋಧಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಹೇಗೆಂದ್ರೆ ಆತನು ಅವನನ್ನು ಅಬ್ರಾಹ್ಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದರು. ದೇವರು ಕರೆದಾಗ ಅಬ್ರಾಹ್ಮ ಏನು ಮಾಡಿದ, ಇಗೋ ಇದ್ದೇನೆ ಎಂಬುದಾಗಿ ಆತನು ಹೇಳಿದನು. ಆಗಲಾತನು 2ನೇ ವಚನ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಅನೇಕ ವರ್ಷಗಳಿಂದ ಮುಪ್ಪಿನಾವಸ್ಥೆಯಲ್ಲಿ ಅಬ್ರಾಹ್ಮನಿಗೆ ಸಾರಳಿಗೆ ದೇವರು ಒಬ್ಬ ಮಗನಾದ ಇಸಾಕನನ್ನ ದೇವರು ಕೊಟ್ಟಿದ್ದ. ಆದ್ರೆ ಇವತ್ತಿನ ದಿವಸ ದೇವರು ಏನ್ ಮಾಡ್ತಾ ಇದ್ದಾನೆ, ಆ ಕೊಟ್ಟ ಮಗನನ್ನೇ ನನಗೆ ನೀನು ಬಲಿ ಅರ್ಪಿಸು ಎಂಬುದಾಗಿ ದೇವರು ಅಬ್ರಾಹ್ಮನನ್ನ ಆತನು ಕೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ನೀನೇನ್ ಮಾಡು, ಮೋರಿಯಾ ಬೆಟ್ಟಕ್ಕೆ ಹೋಗಿ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನ ನೀನೇನ್ ಮಾಡು, ನಾನು ಹೇಳುವಂತ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳಿದಾಗ ಆ ಅಬ್ರಾಹ್ಮನು ದೇವರಿಗೆ ಪ್ರತಿಯಾಗಿ ಆತನ ಏನೂ ಮಾತಾಡ್ಲಿಲ್ಲ. ದೇವರ ಮಾತಿಗೆ ಆತನೇನಾದನು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಇಲ್ಲಿ 22ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, 3ನೇ ವಚನ ನಾವು ನೋಡುವಾಗ, ಬೆಳಿಗ್ಗೆ ಅಬ್ರಾಹ್ಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಂಬುದಾಗಿ. ಅಬ್ರಾಹ್ಮ ಕೇಳ್ಬೋದಾಗಿತ್ತು, ದೇವರೇ ಇಷ್ಟು ವರ್ಷಗಳಾದ್ಮೇಲೆ ನನಗೆ ನೀನೇನ್ ಮಾಡಿದ್ಯಾ, ಒಂದು ಮಗುವನ್ನ ಕೊಟ್ಟಿದ್ಯಾ, ಮಗನನ್ನ ಕೊಟ್ಟಿದ್ಯಾ, ಆದ್ರೆ ಆ ಮಗನನ್ನೇ ನೀನ್ ಕೇಳ್ತಾ ಇದೀಯಲ್ಲ ಎಂಬುದಾಗಿ ಪ್ರಶ್ನೆ ಮಾಡಬಹುದಾಗಿತ್ತು. ಆದ್ರೆ ಅಬ್ರಾಹ್ಮನಿಗೆ ದೇವರಲ್ಲಿ ನಂಬಿಕೆ ಇತ್ತು. ದೇವರು ಒಳ್ಳೆಯವನು, ನನಗೆ ಯಾವಾಗಲೂ ದೇವರು ಒಳ್ಳೆಯದನ್ನೇ ಮಾಡ್ತಾನೆ. ದೇವರು ಹೇಳಿದ ಹಾಗೆ ಆತ 2 ಮಾತಿನವನಲ್ಲ. ಇವತ್ತು ಇದ್ದ ಹಾಗೆ ನಾಳೆಯೂ, ನಿನ್ನೆ ಇದ್ದ ಹಾಗೆ ಇವತ್ತು ಮತ್ತು ನಾಳೆಯೂ ಒಂದೇ ರೀತಿಯಾಗಿ ನಮ್ಮ ದೇವರು ಇರುವಂತವನಾಗಿದ್ದಾನೆ ಎಂಬುದಾಗಿ ಅಬ್ರಾಹ್ಮನಿಗೆ ದೇವರ ಒಂದು ಪ್ರೀತಿಯ ಕುರಿತಾಗಿ ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಆತನೇನ್ ಮಾಡಿದ ಅಂದ್ರೆ ದೇವರ ಹೇಳಿದ ಮೇರೆಗೆ ಆತನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ ನಾವು 16ನೇ 16 ಮತ್ತು 17ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಯೆಹೋವನು ನುಡಿದದ್ದನ್ನ ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನ ಹೆಚ್ಚಿಸುವೆನು, ಅದನ್ನು ಆಕಾಶ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಉಸುವಿನಂತೆಯೂ ಅಸಂಖ್ಯಾತವಾಗಿ ಮಾಡುವೆನು ಎಂಬುದಾಗಿ ದೇವರು ಅಬ್ರಾಹ್ಮನಿಗೆ ಹೇಳಿದ್ದನ್ನು ನಾವು ನೋಡ್ತೇವೆ. ಆದ್ರೆ ದೇವರು ಅಬ್ರಾಹ್ಮನು ಆ ಇಸಾಕನ ಮೇಲೆ ಕತ್ತಿಯನ್ನು ಹಿಡಿದು ಇನ್ನೇನು ಹೊಡಿಬೇಕನ್ನೋ ಅಷ್ಟರಲ್ಲಿ ದೇವರು ಏನ್ ಮಾಡಿದ ಅಂತಂದ್ರೆ, ಒಂದು ಪೊದೆಯಲ್ಲಿ ಒಂದು ಕುರಿಯನ್ನ ಆತನ ಏನ್ ಮಾಡಿದನು, ಸಿದ್ಧ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರು ಆಕಾಶದಿಂದ ಆತನಿಗೆ ಮಾತಾಡಿದನು. ಏನಂದ್ರೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸೋದಕ್ಕೆ ಹಿಂದೆಗೆಯಲಿಲ್ಲವಾದದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂಬುದಾಗಿ. ನೋಡ್ರಿ, ದೇವರಲ್ಲಿ ಈತನು ಭಯಭಕ್ತಿ ಉಳ್ಳವನಾಗಿದ್ದಾನೋ ಇಲ್ಲವೋ ಎಂಬುದಾಗಿ ಯೆಹೋವ ದೇವರು ಆತನನ್ನ ಪರೀಕ್ಷೆ ಮಾಡುವುದಕ್ಕಾಗಿ ತನ್ನ ಮಗನನ್ನ ಬಲಿ ಅರ್ಪಿಸೋದಕ್ಕೆ ಹೇಳಿದ. ಆದ್ರೆ ಅಬ್ರಾಹ್ಮನು ಆತನ ಹಿಂದೆಗೆಯಲಿಲ್ಲ. ತನ್ನ ಮಗನನ್ನಾದ್ರೂ ಕೊಡ್ಲಿಕ್ಕೆ ಆತನ ಹಿಂದೆ ಮುಂದೆ ನೋಡ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮಗ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಉಂಟು, ಕತ್ತಿಗೆ ಉಂಟು, ಬೆಂಕಿ ಉಂಟು, ಆದ್ರೆ ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿ ಎಂಬುದಾಗಿ ಕೇಳಿದಾಗ ಅಬ್ರಾಹ್ಮನು ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಅಲ್ಲಿ ನಾವು ನೋಡ್ತೇವೆ, ಆದ್ರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಾಹ್ಮನು, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು ಅಂದನು. ನೋಡ್ರಿ, ಎಂತ ಒಂದು ನಂಬಿಕೆ! ಅಬ್ರಾಹ್ಮನ ನಂಬಿಕೆ ಎಂಥದ್ದು! ಮಗ ಕೇಳ್ತಾ ಇದ್ದಾನೆ, ಅಪ್ಪ ಎಂದು ಕರೆಯಲು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದ್ರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಾಹ್ಮನು, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು. ನೋಡ್ರಿ ಎಂಥ ಮಾತು!
ಇವತ್ತಿನ ದಿವಸ ಈ ರೀತಿಯಾಗಿ ಅಬ್ರಹಾಮನನ್ನ ದೇವರು ಆತನು ದೇವರ ಮಾತಿಗೆ ವಿಧೇಯನಾದದ್ದರಿಂದ ದೇವರು ಆತನನ್ನ ಏನ್ ಮಾಡಿದ, ಆಶೀರ್ವಾದ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನೀನು ನಿನ್ನ ಒಬ್ಬನೇ ಮಗನನ್ನ, 16ನೇ ವಚನ, ನೀನು ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನ ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನ ಹೆಚ್ಚಿಸುವೆನು. ಎಷ್ಟು? ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸಿವಿನಂತೆಯೂ ಅಸಂಖ್ಯಾತವಾಗಿ ನಾನು ಮಾಡುವೆನು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಆತನು ಮೆಚ್ಚುವುದಿಲ್ಲ. ಮತ್ತು ಅವಿಧೇಯತ್ವವು ತಂತ್ರ ಮಂತ್ರಗಳಷ್ಟೇ ಅದು ಕೆಟ್ಟದ್ದಾಗಿರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ಇಲ್ಲಿ ನಾವು ಯೋನನು ಬರೆದ ಪುಸ್ತಕ ನಾವು ನೋಡ್ತೇವೆ. ಯೋನನು ಬರೆದ ಪುಸ್ತಕ ಅಲ್ಲಿ ಮೊದಲನೇ ಅಧ್ಯಾಯ 1ನೇ ವಚನ, ಇಲ್ಲಿ ದೇವರು ಯೋನನಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಇಲ್ಲಿ 1ನೇ ವಚನದಲ್ಲಿ ನಾವು ನೋಡೋಣ. ದಿ ಬುಕ್ ಆಫ್ ಜೋನಾ ಚಾಪ್ಟರ್ 1 ವರ್ಸ್ 1, ಯೆಹೋವನು ಅಮಿತ್ತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ಈ ಯೋನ ಪ್ರವಾದಿ ಈತನು ದೇವರಿಂದ ಆರಿಸಲ್ಪಟ್ಟಂಥವನು, ದೇವರಿಂದ ಕರೆಯಲ್ಪಟ್ಟವನು, ದೇವರ ಕಾರ್ಯಗಳನ್ನ ಮಾಡುವಂಥವನು, ದೇವರ ಸುವಾರ್ತೆಯನ್ನ ಜನರಿಗೆ ಸಾರುವಂಥವನು ಈತನಾಗಿದ್ದ. ಇಲ್ಲಿ ನಾವು ನೋಡ್ತೇವೆ ಯೆಹೋವನು ಅಮಿತ್ತಯ್ಯ ಮಗನಾದ ಯೋನನಿಗೆ ಆತನೇನ್ ಹೇಳ್ತಾನೆ ಅಂದ್ರೆ, ನೀನ್ ಎದ್ದು ಏನ್ ಮಾಡು, ಆ ದೊಡ್ಡ ಪಟ್ಟಣವಾದ ನಿನಗೆ ಹೋಗು, ಅಲ್ಲಿ 1,20,000 ಜನರಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಅಲ್ಲಿ ನಾವು ನೋಡ್ತೇವೆ ಅದರ ನಿವಾಸಿಗಳ ದುಷ್ಟತನ, ಅವರು ಕೂಡ ಏನಾಗಿದ್ದಾರೆ, ದುಷ್ಟತನದಲ್ಲಿ ಮುಳುಗಿ ಹೋಗಿದ್ದಾರೆ, ಕೆಟ್ಟತನದಲ್ಲಿ ಮುಳುಗಿ ಹೋಗಿದ್ದಾರೆ, ತಮ್ಮ ನಡತೆಯನ್ನ ಅವರು ಕೂಡ ಕೆಡಿಸಿಕೊಂಡಿದ್ದಾರೆ. ಅಲ್ಲಿ ಅವ್ರು ಯಾವಾಗಲೂ ಕೆಟ್ಟದನ್ನೇ ಮಾಡುವಂಥವ್ರು ಆಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ ನಾವು ನೋಡುವಾಗ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನ ಖಂಡಿಸು. ನೀನೇನ್ ಮಾಡು, ನಿನೆವೆಗೆ ಹೋಗಿ ಅವ್ರು ಮಾಡತಕ್ಕಂತ ದುಷ್ಟತನವನ್ನು ನೀನೇನ್ ಮಾಡು, ಖಂಡಿಸು, ಎಚ್ಚರಿಸು ಎಂಬುದಾಗಿ ಅಲ್ಲಿ ಹೇಳುವಂತವನಾಗಿದ್ದಾನೆ. ಆದ್ರೆ ಈಗ ದೇವರು ಹೇಳುವಂಥದ್ದು ಅದರ ನಿವಾಸಿಗಳ ದುಷ್ಟತನ ಅಂದ್ರೆ ನಿನೆವೆ ಪಟ್ಟಣದ ಜನರ ದುಷ್ಟತನ ನನ್ನ ಸನ್ನಿಧಿಗೆ, ನನ್ನ ಕಿವಿಗೆ ಬಿದ್ದಿದೆ ಎಂದು ಅಪ್ಪಣೆ ಮಾಡಿದನು. ಆದ್ರೆ ಏನ್ ಮಾಡಿ ದೇವರಿಗೆ ಯೋನನು ಅವಿಧೇಯನಾಗಿ ನಡೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 1ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ ಯೋನ ದಿ ಬುಕ್ ಆಫ್ 1 ವರ್ಸ್ 3 ಅಲ್ಲಿ ನಾವು ಏನ್ ನೋಡ್ತೇವೆ ಅಂತಂದ್ರೆ, ಆದ್ರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಸಿಸ್ಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಸಿಸಿಗೆ ತೆರಳುವ ಹಡಗನ್ನ ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಸಿಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನ ಹತ್ತಿದನು ಎಂಬುದಾಗಿ. ನೋಡ್ರಿ, ಈತನು ದೇವರು ಹೇಳ್ತಾ ಇದ್ದಾನೆ, ನೀನೆದ್ದು ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗು, ಆ ಜನರ ದುಷ್ಟತನವನ್ನು ಏನ್ ಮಾಡು, ಖಂಡಿಸು, ಅವ್ರನ್ನ ಎಚ್ಚರಿಸು, ಅವರಿಗೆ ಸುವಾರ್ತೆಯನ್ನು ಸಾರು, ಅವ್ರು ದೇವ್ರ ಕಡೆ ತಿರುಗಿಕೊಳ್ಬೇಕು, ಅವ್ರು ನಾಶವಾಗಬಾರ್ದು ಎಂಬುದಾಗಿ ದೇವರ ಒಂದು ಇಚ್ಛೆ. ಆದ್ರೆ ಈ ಯೋನನು ಈ ಇಚ್ಛೆ ಏನೆಂಬುದಾಗಿ ನಾವು ನೋಡುವಾಗ, ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ, ಆತನು ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಆತನು ನಿನೆವೆಗೆ ಹೋಗುವ ಬದಲಾಗಿ ಆತನೇನ್ ಮಾಡ್ತಾ ಇದ್ದಾನೆ, ತಾರ್ಸಿಸಿಗೆ ಹೋಗ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ದೇವರ ಮಾತನ್ನ ಆತನು ಕೇಳಲಿಲ್ಲ, ಅವಿಧೇಯನಾದನು. ದೇವರ ಒಂದು ಚಿತ್ತವನ್ನ ಆತನು ತಿಳಿದುಕೊಳ್ಳಲಿಲ್ಲ. ಆವಾಗ ಇಲ್ಲಿ ನಾವು ನೋಡ್ತೇವೆ, ಆವಾಗ ಏನಾಯ್ತಂತಂದ್ರೆ 4ನೇ ವಚನ 2ನೇ ಭಾಗದಲ್ಲಿ ನಾವು ನೋಡುವಾಗ, ಈತನು ಹತ್ತಿದ ಮೇಲೆ, ಆ ಹಡಗನೆಲ್ಲ ತಾರ್ಸಿಸಿಗೆ ಹೋಗುವಂತ ಹಡಗನ ಹತ್ತಿದ ಮೇಲೆ ದೇವರು ತಾನೇ ಆತನಿಗೆ ಬುದ್ಧಿ ಕಲಿಸುವುದಕ್ಕಾಗಿ ಅಲ್ಲಿ ಏನ್ ಮಾಡಿದ ಅಂತಂದ್ರೆ,
ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು. ನೋಡಿ, ಇದನ್ನ ದೇವರೇ ಮಾಡಿದನು. ಅಲ್ಲಿ ಬಲವಾದ ಒಂದು ಗಾಳಿ ಬೀಸಲಿಕ್ಕೆ ದೇವರು ಏನ್ ಮಾಡಿದನು? ಅಪ್ಪನೆ ಕೊಟ್ಟರು ಗಾಳಿಗೆ. ಆ ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಯಾವಾಗ ನಾವು ದೇವರಿಗೆ ಅವಿಧೇಯರಾಗಿ ನಾವು ಜೀವಿಸುವಂತವರಾಗಿದ್ದೇವೋ ಆಗ ನಾವು ಅನೇಕ ಕಷ್ಟ ನಷ್ಟಗಳಿಗೆ ನಾವು ಸಿಲುಕಿಕೊಳ್ಳುವವರಾಗಿದ್ದೇವೆ. ಇಲ್ಲಿ ಈ ಒಂದು ತೊಂದರೆ ಯಾಕೆ ಯೋನನಿಗೆ ಬಂತು? ತನ್ನ ಇಷ್ಟದಂತೆ ಆತನು ನಡಿಲಿಕ್ಕೆ ಪ್ರಾರಂಭ ಮಾಡಿದ. ದೇವರ ಮಾತನ್ನ ಆತನು ಕೇಳಲಿಲ್ಲ, ದೇವರಿಗೆ ವಿಧೇಯನಾಗಲಿಲ್ಲ. ಆತನ ಏನ್ ಮಾಡಿದನು? ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಆತನು ತಾರ್ಸಿಸ್ಲಿಗೆ ಹೋಗ್ಲಿಕ್ಕೆ ಹಡಗನ ಹತ್ತಿದನು. ಈಗ ಆಗ ದೊಡ್ಡ ಬಿರುಗಾಳಿ ಏನಾಯ್ತು? ಬಂತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಈ ಯೋನ ಏನ್ ಮಾಡ್ತಾ ಇದ್ದಾನೆ? ಎಲ್ರು ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಆ ಬಿರುಗಾಳಿ ನಿಲ್ಲಬೇಕು, ನಾವು ಜೀವದಿಂದ ಉಳಿಬೇಕೆಂಬುದಾಗಿ ನಾವೇ ಆ ಒಂದು ಹಡಗಿನಲ್ಲಿರ್ತಕ್ಕಂಥ ಎಲ್ಲಾ ಜನರು ತಮ್ಮ ತಮ್ಮ ದೇವರುಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಬೇಡ್ಕೊಳ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆದ್ರೆ ಈತನ ಏನ್ ಮಾಡಿದಾನೆ? ಯೋನನು ಅಲ್ಲಿ ನಾವು ನೋಡುವಾಗ ಹಡಗಿನ ಸಾಮಾನುಗಳನ್ನ ಸಮುದ್ರಕ್ಕೆ ಬಿಸಾಡಿ ಬಿಟ್ರು. ಅಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ನೋಡ್ರಿ, ಯೋನನಿಗೆ ಚಿಂತೆ ಇಲ್ಲ. ಆ ಗಾಳಿ ಬಂದ್ರು ಚಿಂತೆ ಇಲ್ಲ, ಹಡಗಿನಲ್ಲಿ ನೀರು ಬಂದ್ರು ಚಿಂತೆ ಇಲ್ಲ, ಈ ಲೋಕದ ಆ ಹಡಗಿನಲ್ಲಿರ್ತಕ್ಕಂಥ ಜನರು ಸತ್ತು ಹೋದ್ರು ಚಿಂತೆ ಇಲ್ಲ. ಆತನ ಏನ್ ಮಾಡ್ತಾ ಇದ್ದಾನೆ? ಗಾಢವಾದ ನಿದ್ರೆಯಲ್ಲಿ ಆತನ ಕೆಳಗೆ ಹೋಗಿ ಮಲಗಿಕೊಂಡಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಈ ರೀತಿಯಾಗಿ ಪ್ರಿಯರೇ, ಇವತ್ತಿನ ದಿವಸ ಯೋನನು ಅಂತಂದ್ರೆ ಆತನು ದೇವರಿಗೆ ಅವಿಧೇಯನಾಗಿ ಆತನು ಜೀವಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಈ ರೀತಿಯಾಗಿ ಮಾಡಿದ್ದರಿಂದ ಆತನಿಗೆ ಅನೇಕ ಕಷ್ಟಗಳು ಬಂದು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಮೊದಲನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಅವರೆಲ್ಲರೂ ಏನ್ ಮಾಡಿದಾರೆ ಅಂದ್ರೆ, ಈ ಒಂದು ಕಷ್ಟ, ಈ ಒಂದು ತೊಂದರೆ ನಮಗೆ ಯಾಕೆ ಬಂತು ಎಂಬುದಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಚೀಟಿ ಹಾಕಿದ್ರು. ಈ ಚೀಟಿ ಹಾಕಿದಾಗ ಆ ಚೀಟಿ ಇಲ್ಲಿ ನಾವು ನೋಡ್ತೇವೆ 7ನೇ ವಚನದಲ್ಲಿ, ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ನೋಡ್ರಿ, ಆ ಯೋನನಿಂದಲೇ ಆ ಎಲ್ಲಾ ಜನರಿಗೆ ಏನಾಯ್ತು? ಕಷ್ಟ ಉಂಟಾಯ್ತು. ಅವರು ಪ್ರಾಣವನ್ನ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರು ಇದ್ರು. ಆದ್ರೆ ಆ ಚೀಟಿ ಯಾರಿಗೆ ಬಂತು? ಅಲ್ಲಿ ಯೋನನಿಗೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು 9-10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅಲ್ಲಿ ಯೋನನ್ ಹೇಳ್ತಾ ಇದ್ದಾನೆ ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ನೋಡ್ರಿ, ಈತನು ಇಬ್ರಿಯನು ಮತ್ತು ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು. ಯೋನನು ಏನ್ ಹೇಳ್ತಾ ಇದ್ದಾನೆ? ನಾನು ಒಣನೆಲವನ್ನು ಕಡಲನ್ನು ಸೃಷ್ಟಿಸಿದಂತ ಪರಲೋಕದ ದೇವರಾದ ಭಕ್ತನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳಿದುಕೊಂಡಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈತೇನ್ ಮಾಡಿದಾನೆ? ದೇವರ ಸನ್ನಿಧಿಯಿಂದ ಓಡಿ ಬಂದವನಾಗಿದ್ದಾನೆ ಎಂಬುದಾಗಿ ಆಗ್ಲೇ ಅಲ್ಲಿ ಜನರು ಅವ್ರೇನಾಗಿದ್ರು ಅರ್ಥ ಮಾಡಿಕೊಂಡಿದ್ರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇದೇ ರೀತಿಯಾಗಿ ಇಲ್ಲಿ ಏನ್ ಮಾಡೋಣ ಎಂಬುದಾಗಿ ಕೇಳಿದಾಗ ಇಲ್ಲಿ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲಕಲ್ಲೋಲವಾದ ಕಾರಣ ಅವರು ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು ಅವನು ಅವರಿಗೆ, ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು ಎಂಬುದಾಗಿ ಹೇಳಿದ. ನೀವೇನ್ ಮಾಡ್ರಿ? ನನ್ನ ಮೂಲಕವಾಗಿ ಈ ತೊಂದರೆ ನಿಮ್ಗೆಲ್ಲರಿಗೂ ಬಂದಿದೆ, ಅದಕ್ಕಾಗಿ ನೀವೇನ್ ಮಾಡ್ರಿ? ನನ್ನನ್ನ ಎತ್ತಿ ಸಮುದ್ರದಲ್ಲಿ ಎತ್ತಿ ಹಾಕಿಬಿಡ್ರಿ, ಆಗ ಈ ಸಮುದ್ರ ಏನಾಗ್ತದೆ? ಇದು ಶಾಂತವಾಗ್ತದೆ ಎಂಬುದಾಗಿ ನಾವು ನೋಡುವವರಾಗಿದ್ವಿ ಪ್ರಿಯರೇ. ಅದೇ ರೀತಿಯಾಗಿ ಅವರು ಏನ್ ಮಾಡಿದ್ರು? ಯೋನನನ್ನ ಸಮುದ್ರದಲ್ಲಿ ಎತ್ತಿ ಹಾಕಿದ್ರು. ಆಗ ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾನೆ. ಆಮೇಲೆ ಏನಾಗ್ತದೆ? ಆ ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟ ಮೇಲೆ ಆ ಮೀನು ಆತನನ್ನ ನುಂಗುತ್ತದೆ. ಆತನು 3 ದಿವಸ
ಆ ಮೀನಿನ ಹೊಟ್ಟೆಯೊಳಗೆ ಇದ್ದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ನಂತರ ಪಶ್ಚಾತ್ತಾಪ ಪಡ್ತಾನೆ. ಆಗ ದೇವರು ಆ ಮೀನಿಗೆ ಹೊರಗಡೆ ಹೋಗಿ ಆ ಯೋನನನ್ನ ಕಾರ್ಲಿಕ್ಕೆ ಅಪ್ಪಣೆ ಮಾಡ್ತದೆ. ಆಮೇಲೆ ದೇವರು ಆ ಮೀನು ಆತನನ್ನ ಕಾರ್ತದೆ. ಆವಾಗ ಆತನ ಎದ್ದು ನೆನವಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಿಯರೇ, ಈ ರೀತಿಯಾಗಿ ಯಾವಾಗ ನಾವು ದೇವರಿಗೆ ಅವಿಧೇಯರಾಗಿ ದೇವರ ಮಾತನ್ನ ಕೇಳದೆ ನಮ್ಮ ಆಲೋಚನೆಯಂತೆ, ನಮ್ಮ ಮನಸ್ಸಿನಂತೆ, ನಮ್ಮ ಇಷ್ಟದಂತೆ ಕಾರ್ಯಗಳನ್ನ ನಾವು ಮಾಡ್ತೇವೋ ಆಗ ಖಂಡಿತವಾಗ್ಲೂ ನಾವು ಸಂಕಷ್ಟಕ್ಕೆ ನಾವು ಒಳಗಾಗುವಂತವರಾಗಿದ್ದೇವೆ. ಅದಕ್ಕಾಗಿ ನಾವು ದೇವರ ಮಾತನ್ನ ಕೇಳುವುದು ಅದು ಎಷ್ಟೋ ಯುಕ್ತವಾಗಿದೆ, ಯೋಗ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸೀಮೋನ್ ಪೇತ್ರನ ವಿಷಯವಾಗಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅವರು ಆ ಸೀಮೋನ್ ಪೇತ್ರನಿಗೆ ಒಂದು ಮಾತನ್ನ ಅವರು ಅಲ್ಲಿ ಹೇಳುವಂತವರಾಗಿದ್ದಾರೆ. ಸೀಮೋನ್ ಪೇತ್ರನು ಮೀನು ಹಿಡಿಲಿಕ್ಕೆ ಆತನು ಬಂದಿದ್ದ ಮತ್ತು ಇಡೀ ರಾತ್ರಿ ಎಲ್ಲ ಆತನು ಪ್ರಯಾಸ ಪಟ್ಟಿದ್ದ. ಆದ್ರೆ ಒಂದು ಮೀನು ಕೂಡ ಆತನಿಗೆ ಏನಾಗಿರ್ಲಿಲ್ಲ, ಸಿಕ್ಕಿರ್ಲಿಲ್ಲ. ಆವಾಗ ಯೇಸು ಸ್ವಾಮಿ ಏನ್ ಮಾಡಿದ ಅಂದ್ರೆ, ಅದೇ ಒಂದು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ಇದ್ದುಕೊಂಡು ಜನರಿಗೆ ಉಪದೇಶ ಮಾಡಿದ. ಆದ್ರೆ ಉಪದೇಶ ಮಾಡುವಾಗ ಬಹಳಷ್ಟು ನುಗ್ಗಲಿತ್ತು. ಆವಾಗ ಸೀಮೋನ್ ಪೇತ್ರನಿಗೆ ಹೇಳಿದ, ನಿನ್ನ ದೋಣಿಯನ್ನ ಆಳುವ ನೂಕು ಎಂಬುದಾಗಿ. ಯೇಸು ಸ್ವಾಮಿ ಅವರು ಆ ದೋಣಿಯೊಳಗಿಂದ್ರೆ ಜನರಿಗೆ ಉಪದೇಶ ಮಾಡಿ ಅವ್ರು ಏನ್ ಮಾಡಿದ್ರು, ಉಪದೇಶ ಮಾಡಿದ್ರು. ಮತ್ತು ಮಾಡಿದ ಮೇಲೆ ಆ ದೋಣಿ ಖಾಲಿಯಾಗಿರುವುದನ್ನ ಕಂಡು ಸೀಮೋನ್ಗೆ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಾನು ತೋರಿಸುವಂತಹ ಸ್ಥಳಕ್ಕೆ ನೀನು ಬಲೆಗಳನ್ನು ಬೀಸು ಎಂಬುದಾಗಿ. ಪ್ರಿಯರೇ, ಆ ಸೀಮೋನ್ ಪೇತ್ರ ಹೇಳ್ತಾನೆ, ಸ್ವಾಮಿ, ಇಡೀ ರಾತ್ರಿ ಎಲ್ಲ ನಾನು ಪ್ರಯಾಸ ಪಟ್ಟಿದ್ದೇನೆ, ಒಂದು ಮೀನು ಕೂಡ ನನಗೆ ಸಿಕ್ಕಿಲ್ಲ. ನಾನು ಮೀನು ಹಿಡಿಯೋದ್ರಲ್ಲಿ ಪ್ರವೀಣ, ಹುಟ್ಟಿದಾಗಿಂದಲೂ ಇದೇ ನಂದು ಕಸಬು. ಆದ್ರೆ ನೀನ್ ಹೇಳ್ತಾ ಇದೀಯಾ ನೀನು ಬಲೆಗಳನ್ನು ಬೀಸು ಎಂಬುದಾಗಿ. ಆದ್ರೆ ಅಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಆತನ ಏನ್ ಹೇಳ್ತಾನೆ ಅಂದ್ರೆ, ಸೀಮೋನ್ ಪೇತ್ರನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ. ನೋಡ್ರಿ, ಸೀಮೋನ್ ಪೇತ್ರನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ಅಂದ್ರೆ ನಿನ್ನ ಮಾತಿನ ಮೇಲೆ ನಾನೇನ್ ಮಾಡ್ತೇನೆ, ನಂಬಿಕೆ ಇಡ್ತೇನೆ. ನಂಬಿಕೆ ಇಟ್ಟು ನಾನೇನ್ ಮಾಡ್ತೇನೆ, ಬಲೆಗಳನ್ನ ಹಾಕ್ತೇನೆ ಎಂಬುದಾಗಿ ಹೇಳಿದಾಗ, ಹಾಕಿದಾಗ ಅಲ್ಲೇನಾಯ್ತು, 6ನೇ ವಚನದಲ್ಲಿ ರಾಶಿಯಾಗಿ ಮೀನುಗಳು ಸಿಕ್ಕು ಅವ್ರ ಬಲೆಗಳು ಹರಿದು ಹೋಗ್ತಾ ಇದ್ದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಯಾವಾಗ ನಾವು ದೇವರ ಮಾತನ್ನ ನಾವು ಕೇಳುವಂತವರಾಗಿದ್ದೇವೋ ಆಗ ಅಲ್ಲಿ ದೇವರು ಖಂಡಿತವಾಗಲೂ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಆತನು ಮಾಡುವಂತವನಾಗಿದ್ದಾನೆ. ಯಾವಾಗ ನಾವು ದೇವರ ಮಾತಿಗೆ ಅವಿಧೇಯರಾಗಿ ದೇವರ ಮಾತನ್ನ ಕೇಳದೆ ನಮ್ಮ ಇಷ್ಟಾನುಸಾರ ನಮ್ಮ ಚಿತ್ತದಂತೆ ನಾವು ನಡೀಲಿಕ್ಕೆ ಪ್ರಾರಂಭ ಮಾಡ್ತೇವೋ ಆಗ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಾಧಾನ, ಸಂತೋಷ, ಶಾಂತಿ, ಸಮೃದ್ಧಿ ಅದು ಇರೋದಿಲ್ಲ. ಪ್ರಿಯರೇ, ನಾವು ಅನೇಕ ಕಷ್ಟ ನಷ್ಟಗಳಿಗೆ ನಾವು ಒಳಗಾಗುವಂಥವರಾಗಿದ್ದೇವೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರಿಗೆ ವಿಧೇಯರಾಗಿ ದೇವರ ಮಾತನ್ನ ಕೇಳುವುದು ಎಷ್ಟೋ ಅದು ಯೋಗ್ಯವಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸಾರಿ, ಕೇಳಿಸ್ತಾ ಇದೆ ಬ್ರದರ್? ಓಕೆ. ಇಲ್ಲಿ ನಾವು ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದ್ರೂ ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಧೇಯತ್ವದಿಂದ ನಾವೆಲ್ಲರೂ ಏನಾಗಿದ್ದೇವೆ, ನೀತಿವಂತರೆಂಬ ನಿರ್ಣಯವನ್ನು ನಾವು ಹೊಂದಿದ್ದೇವೆ, ನೀತಿವಂತರಾಗಿದ್ದೇವೆ. ನಮ್ಮ ಪಿತೃಗಳಾದ ಆದಮ ಹವಳರು ದೇವರಿಗೆ ಒಬ್ಬ ಪುರುಷ ಅಂದ್ರೆ ಆದಮನು ಯಾವ ರೀತಿಯಾಗಿ ಆತನು ದೇವರಿಗೆ ಅವಿಧೇಯನಾಗಿ ಆತನ ಮೂಲಕವಾಗಿ ಎಲ್ಲರೂ ಹೇಗೆ ಪಾಪಿಗಳಾಗಿದ್ದಾರೋ ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಧೇಯತ್ವದಿಂದ ಅಂದ್ರೆ ದೇವರಿಗೆ ಆತನು ವಿಧೇಯನಾಗಿ ದೇವರ ಚಿತ್ತವನ್ನ ನೆರವೇರಿಸಿದ್ರಿಂದ ಇವತ್ತಿನ ದಿವಸ ನಾವೆಲ್ಲರೂ ಏನಾಗಿದ್ದೇವೆ,
ನೀತಿವಂತರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಈ ವಿಧೇಯತ್ವ ವಿಧೇಯತ್ವತೆ ಇದು ಬಹಳ ಕ್ರೈಸ್ತಿಯ ಜೀವನದಲ್ಲಿ ಬಹಳ ಒಂದು ವಿಶೇಷವಾಗಿ ಅದು ನಮಗೆ ಕೊಡಲ್ಪಟ್ಟಿದೆ. ಇಲ್ಲಿ ಫಿಲಿಪಿ 2ನೇ ಅಧ್ಯಾಯ 6ರಿಂದ 8 ವಚನಗಳನ್ನು ಓದುವಾಗ, ಫಿಲಿಪಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಚನ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲಲ್ಲನು ಎಂದೆನಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ 8ನೇ ವಚನ, ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದ್ರೆ ಶಿಲುಬೆ ಮರಣವನ್ನಾದ್ರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಯಾವ ದೇವರು ಇಡೀ ಲೋಕವನ್ನೆಲ್ಲ ತನ್ನ ಒಂದು ಜ್ಞಾನದಿಂದ ಕೇವಲ ಬಾಯಿ ಮಾತಿನಿಂದ ಆಜ್ಞಾಪಿಸುತ್ತಲೇ ಸರ್ವ ಸೃಷ್ಟಿ ಆಯಿತೋ, ಆ ಒಂದು ದೇವರು, ಆ ಒಂದು ಕರ್ತನಾದ ಯೇಸು ಕ್ರಿಸ್ತನು ಆತನ ಏನ್ ಮಾಡಿದನಂತ ಅಂದ್ರೆ ಅಮೂಲ್ಯವಾದ ಆ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಪದವಿಯನ್ನ, ಕರ್ತನಾದ ಯೇಸು ಕ್ರಿಸ್ತನು ದೇವರೊಂದಿಗೆ ಇದ್ದನು. ಆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವನ್ನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲಲ್ಲೆಂದು ಎನ್ನಿಸದೆ, ಅಂದ್ರೆ ಆತನು ತನ್ನ ಎಲ್ಲಾ ಒಂದು ಮಹಾ ಪದವಿಯನ್ನ ಆತನು ಬದಿಗಿಟ್ಟು ಆತನ ಏನ್ ಮಾಡಿದನು, ದಾಸನ ರೂಪವನ್ನ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಆತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು ಮತ್ತು ತನ್ನನ್ನ ತಗ್ಗಿಸಿಕೊಂಡನು. ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡುವಾಗ, ಅಂದ್ರೆ ಮರಣವನ್ನ, ಅಂದ್ರೆ ಶಿಲುಬೆಯ ಮರಣವನ್ನಾದ್ರೂ ಹೊಂದುವಷ್ಟು ತನ್ನನ್ನ ವಿಧೇಯನನ್ನಾಗಿ ಆತನು ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ನಮ್ಮಲ್ಲಿ ಅಂಥ ಒಂದು ಗುಣಗಳಿವೆ. ಯೇಸು ಸ್ವಾಮಿಯಲ್ಲಿ ಇರ್ತಕ್ಕಂಥ ಗುಣಗಳು ನಮ್ಮಲ್ಲಿ ಇವೆಯಾ? ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿಯಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ ಎಂಬುದಾಗಿ. ಒಂದ್ ವೇಳೆ ನಾವು ಎಷ್ಟೋ ಸಾರಿ ನಾವು ದೇವರ ಮಕ್ಕಳೆಂಬುದಾಗಿ ಹೇಳ್ತೇವೆ, ಆದ್ರೆ ಅನೇಕ ಸಾರಿ ನಾವು ದೇವರು ಹೇಳಿದ ಮಾತುಗಳನ್ನ ನಾವೇನ್ ಮಾಡೋದಿಲ್ಲ, ಕೇಳೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ಮಾತಿಗೆ ವಿಧೇಯರಾಗುವಂಥದ್ದು, ಕೇಳುವಂಥದ್ದು ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ಈ ಕಾರಣದಿಂದ ನೋಡ್ರಿ, ದೇವರ ಇಲ್ಲಿ ನಾವು ನೋಡ್ತೇವೆ 9ನೇ ವಚನದಲ್ಲಿ, ಯಾವ ಕಾರಣದಿಂದ ಯೇಸು ಸ್ವಾಮಿಯವರು ತಮ್ಮನ್ನು ತಗ್ಗಿಸಿಕೊಂಡು ಅವರು ದಾಸನ ರೂಪವನ್ನು ಧರಿಸಿಕೊಂಡು ಆ ಶಿಲುಬೆ ಮರಣವನ್ನಾದ್ರೂ ಹೊಂದುವಷ್ಟು ವಿಧೇಯನಾಗಿ ಆದದ್ದರಿಂದ ಈ ಒಂದು ಕಾರಣಕ್ಕಾಗಿ ದೇವರು ಆತನ ಏನೇ ಮಾಡಿದನು, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಅದೇ ರೀತಿಯಾಗಿ ನಾವು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ ನಾವು 5ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ಅಲ್ಲಿ ಖಾನಾ ಊರಲ್ಲಿ ಒಂದು ಮದುವೆ ವಿಷಯವಾಗಿ ನಾವು ನೋಡುವರಾಗಿದ್ದೇವೆ. ಇದೊಂದು ವಿಷಯವನ್ನು ಹೇಳಿ ನಾನು ನನ್ನ ಸಂದೇಶವನ್ನ ನಾನು ಮುಗಿಸೋನಾಗಿದ್ದೇನೆ. ಯೋಹಾನ ಬರೆದ ಸುವಾರ್ತೆ ನಾವು 2ನೇ ಒಂದು ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಏನಾಗಿದೆ, ಖಾನಾ ಊರಲ್ಲಿ ಒಂದು ಮದುವೆ ನಡೀತಾ ಇದೆ. ಆ ಮದುವೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿಯವ್ರನ್ನು ಇನ್ವೈಟ್ ಮಾಡಿದ್ದಾರೆ ಮತ್ತು ಯೇಸು ಸ್ವಾಮಿಯವ್ರ ತಾಯಿಯಾದ ಮರಿಯಳನ್ನು ಕೂಡ ಮದುವೆ ಮನೆಯವರು ಆಹ್ವಾನ ಮಾಡಿದ್ದಾರೆ ಮತ್ತು ಯೇಸು ಸ್ವಾಮಿ ಶಿಷ್ಯರನ್ನು ಕೂಡ ಅವರು ಆಹ್ವಾನ ಮಾಡಿದ್ದಾರೆ. ಅಲ್ಲೇನಾಯ್ತು, ದ್ರಾಕ್ಷಾರಸ ಕೊಡುವಾಗಲೇ ಮುಗಿದು ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ವಿಷಯ ದ್ರಾಕ್ಷಾರಸ ಮುಗಿದು ಹೋಯ್ತು ಎಂಬುದಾಗಿ, ಇನ್ನೂ ಅರ್ಧ ಜನ ದ್ರಾಕ್ಷಾರಸ ಕುಡಿಯುವಂತವ್ರು ಇದ್ದಾರೆ, ಆದ್ರೆ ಆಗ್ಲೇ ದ್ರಾಕ್ಷಾರಸ ಏನಾಗ್ಬಿಡ್ತು, ಮುಗಿದು ಹೋಯ್ತು. ಈ ಸುದ್ದಿ ಮರಿಯಳಿಗೆ ಕಿವಿಗೆ ಬಿತ್ತು. ಆಮೇಲೆ ಮರಿಯಳು ಯೇಸು ಸ್ವಾಮಿಯನ್ನ ಕರೆದು ಅಲ್ಲಿ ಏನ್ ಹೇಳ್ತಾಳಂತಂದ್ರೆ, ಯೇಸು ಅವರಲ್ಲಿ ದ್ರಾಕ್ಷಾರಸ ಇಲ್ಲ ಎಂಬುದಾಗಿ ಮರಿಯಳು ಯೇಸು ಸ್ವಾಮಿಗೆ ಹೇಳುವುದನ್ನ ನಾವು ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿಯವರು ಏನ್ ಹೇಳ್ತಾರಂದ್ರೆ, ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು
ಆಮೇಲೆ ಕೆಲಸಗಾರರಿಗೆ ಮರಿಗಳು ಏನ್ ಹೇಳ್ತಾಳಂದ್ರೆ, ಯೇಸು ಸ್ವಾಮಿ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಮಾಡ್ರಿ. ಇಲ್ಲಿ ನಾವು 5ನೇ ವಚನದಲ್ಲಿ ನಾವು ನೋಡ್ತೇವೆ. ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನು ಅದನ್ನ ಮಾಡಿರಿ ಅಂದಳು ಎಂಬುದಾಗಿ. ಆತನ ಏನ್ ಹೇಳ್ತಾನೋ ಅದನ್ನೇ ನೀವು ಮಾಡ್ರಿ ಎಂಬುದಾಗಿ ಹೇಳಿದ್ಲು ಎಂಬುದಾಗಿ ನಾವು ನೋಡ್ತೀವಿ ಮರಿಗಳು. ಅದೇ ಪ್ರಕಾರವಾಗಿ ಯೇಸು ಸ್ವಾಮಿ ಅವರು ಏನ್ ಹೇಳಿದ್ರು, 6 ಕಲ್ಲಿನ ಬಾಂಡೆಗಳನ್ನ ನೀರಿನಿಂದ ನೀವು ತುಂಬ್ರಿ, ಅದನ್ನ ನೀವು ಪಾರುಪತ್ಯಗಾರರಿಗೆ ಓದು ಕೊಡ್ರಿ ಎಂಬುದಾಗಿ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಏನಪ್ಪಾ, ನಾವು ನೀರು ತುಂಬಿದೇವಿ, ಯೇಸು ಸ್ವಾಮಿ ಅವರು ಇದೇ ದ್ರಾಕ್ಷಾರಸ ಓದು ಕೊಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ ಎಂಬುದಾಗಿ. ಆದ್ರೆ ಅವರು ಯೇಸು ಸ್ವಾಮಿ ಹೇಳಿದಂತೆ ಅವ್ರು ಮಾಡಿದಾಗ ಅಲ್ಲೇನಾಯ್ತು, ಅದ್ಭುತ ಆಯ್ತು. ಆ ನೀರು ಉತ್ತಮವಾದ ಒಂದು ದ್ರಾಕ್ಷಾರಸವಾಗಿ ಮಾರ್ಪಡಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈಗ ನಾವು ಅರಣ್ಯಕಾಂಡ 20ನೇ ಅಧ್ಯಾಯ ಅಲ್ಲಿ ನಾವು ಮೋಶೆ ಏನಾಗಿದ್ದಂದ್ರೆ, ಈಗಾಗಲೇ ನಮ್ಗೆ ಓದ್ಲಿಕ್ಕೆ ಸಮಯ ಇಲ್ಲ. ಮೋಶೆ ಆತನು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ. ಮೋಶೆ ಆತನು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ. ಆದ್ರೆ ಒಂದು ಸಾರಿ ಯೆಹೋವ ದೇವರು ಆತನಿಗೆ ಏನ್ ಮಾಡಿದಾರ, ಇಸ್ರಾಯೇಲ್ರಿಗೆ ನೀಡಿಕೆ ಆಗಿತ್ತು. ಬಯಾರಿದಾಗ ಅವರು ಮೋಶೆ ಮೇಲೆ ಗುಣಗುಟ್ಟಿದ್ರು, ಆರೋನ್ ಮೇಲೆ ಗುಣಗುಟ್ಟಿದ್ರು. ಆವಾಗ ದೇವ್ರ ಹತ್ರ ಹೋಗಿ ಅವ್ರಿಗೆ ನೀರ್ ಬೇಕು ದೇವ್ರೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಕೇಳಿದಾಗ, ನಿನ್ನ ಕೈಯಲ್ಲಿ ಏನಿದೆ ಎಂಬುದಾಗಿ ಕೇಳಿದ್ರು. ಕೋಲು ಇದೆ ಎಂಬುದಾಗಿ ಹೇಳಿದ್ರು. ಆಮೇಲೆ ನೀನೇನ್ ಮಾಡು, ಆ ಕೋಲನ್ನ ತೆಗೆದುಕೊಂಡು ಹೋಗಿ ನೀನು ಆಜ್ಞಾಪಿಸು, ಆ ಬಂಡೆಗೆ ಏನ್ ಮಾಡು, ಆಜ್ಞಾಪಿಸು, ಹೇಳು ಅಂತ ಹೇಳಿದ್ರು. ಆದ್ರೆ ಮೋಸೆ ಏನ್ ಮಾಡ್ಬಿಟ್ಟ, ಆತನು 2 ಸಾರಿ ಆ ಕೋಲಿನಿಂದ ಆ ಬಂಡೆಯನ್ನ ಹೊಡೆದನು ಎಂಬುದಾಗಿ ನಾವು ನೋಡ್ತೇವೆ. ಆಗ ನೀರು ಬಂತು. ಆದ್ರೆ ಮೋಸೆಗೆ ದೇವರು ಏನ್ ಮಾಡಿದ ಅಂದ್ರೆ, ನೀನೇನ್ ಮಾಡ್ತೀಯ, ಕಾನಾನ್ ದೇಶವನ್ನ ನೋಡೋದಿಲ್ಲ, ನೀನ್ ದೂರದಿಂದಲೇ ಆ ದೇಶವನ್ನ ನೋಡ್ತೀಯ, ಆದ್ರೆ ಆ ಕಾನಾನ್ ದೇಶದಲ್ಲಿ ನೀನು ಕಾಲಿಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ. ಕಾರಣ ದೇವರ ಮಾತನ್ನ ಆತನು ಕೇಳದೆ ಹೋದದ್ದು. ನೋಡ್ರಿ, ಮೋಶೆ ಆತನು ಏನ್ ದೊಡ್ಡ ತಪ್ಪು ಮಾಡ್ಲಿಲ್ಲ, ಏನ್ ದೊಡ್ಡ ಒಂದು ಅಪರಾಧ ಮಾಡ್ಲಿಲ್ಲ. ಕೇವಲ ಆತನು ಹೇಳ್ಬೇಕಾಗಿತ್ತು, ಬಂಡೆಗೆ ಆಜ್ಞಾಪಿಸ್ಬೇಕಾಗಿತ್ತು, ಆದ್ರೆ ಕೋಲಿನಿಂದ ಹೊಡೆದು ಅಷ್ಟೇ. ಒಂದು ಚಿಕ್ಕ ತಪ್ಪಿಗೆ ದೇವ್ರು ಏನ್ ಮಾಡಿದ್ರು, ಶಿಕ್ಷಿಸದೆ ಆತನನ್ನು ಬಿಡ್ಲಿಲ್ಲ. ನೀನು ಕಾನಾನ್ ದೇಶವನ್ನು ನೋಡುದಿಲ್ಲ, ದೂರದಲ್ಲೇ ನೀನು ನೋಡುತ್ತಿ ಎಂಬುದಾಗಿ. ಪ್ರಿಯರೇ, ಈ ರೀತಿಯಾಗಿ ದೇವರು ತನ್ನ ಸ್ವಗೌರವವನ್ನ ಆತನ ಏನ್ ಮಾಡ್ತಾನಂದ್ರೆ ಕಾಪಾಡಿಕೊಳ್ಳುವನಾಗಿದ್ದಾನೆ. ಇಲ್ಲಿ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡುವಾಗ ಸಮುವೇಲನು ಏನ್ ಮಾಡ್ತಾನಂದ್ರೆ ಸೌಲನನ್ನ ಇಸ್ರಾಯೇಲ್ ಅರಸನನ್ನಾಗಿ ಆತನು ಅಭಿಷೇಕಿಸ್ತಾನೆ. ಆದ್ರೆ ದೇವರು ಇಲ್ಲಿ ಮೊದಲನೇ ಸಮುವೇಲ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರು ಸಮುವೇಲನ ಮೂಲಕವಾಗಿ ಸೌಲನಿಗೆ ಏನ್ ಹೇಳ್ತಾನಂದ್ರೆ, ನೀನೇನ್ ಮಾಡು, ಅಮಾಲೇಕರಿಗೆ ವಿರೋಧವಾಗಿ ನಿಂತು ಅವರು ತೊಂದರೆ ಪಡಿಸಿದ್ರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನ ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕತ್ತೆ, ಕುರಿ, ಒಂಟೆ ಮುಂತಾದವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅನ್ನು. ಪ್ರಿಯರೇ, ಈ ಸಮುವೇಲನ ಮೂಲಕವಾಗಿ ಸೌಲನಿಗೆ ದೇವರು ಈ ರೀತಿಯಾಗಿ ಆಜ್ಞೆ ಮಾಡಿದ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಸೌಲ ಏನ್ ಮಾಡ್ತಾನಂತಂದ್ರೆ, ಆತನು ಮೊದಲೇ ಅಧ್ಯಾಯ ಮೊದಲೇ ಸಮುವೇಲ 15:9 ನಾವೇನ್ ನೋಡ್ತೇವೆ ಅಂತಂದ್ರೆ, ಅಲ್ಲಿ ನಾವು ಓದ್ತೇವೆ ಪ್ರಿಯರೇ, ಸೌಲನು ಇಸ್ರಾಯೇಲರು ಆಗಾಗನನ್ನು ಮೇಲ್ತರದ ಕುರಿ ದನಗಳನ್ನು, ಕುರಿ ಮರಿಗಳನ್ನು, ಕೊಬ್ಬಿದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನ ನಾಶ ಮಾಡಿಬಿಟ್ರು. ಅಂದ್ರೆ ಈ ಸೌಲನು ದೇವರ ಮಾತನ್ನ ಆತನು ಕೇಳಲಿಲ್ಲ, ತನ್ನ ಮನಸ್ಸಿಗೆ ಬಂದಂತೆ ಆತನು ನಡೆದುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಆಗ 10:11 ನಾವು ನೋಡ್ತೇವೆ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ, ಅವನು ನನ್ನನ್ನ ಬಿಟ್ಟನು, ನನ್ನ ಆಜ್ಞೆಗಳನ್ನ ನೆರವೇರಿಸುವುದಿಲ್ಲ ಎಂದು ಹೇಳಲು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಈ ರೀತಿಯಾಗಿ ಮಾಡಿದ್ದರಿಂದ ಇಲ್ಲಿ ಕೊನೆಯದಾಗಿ ನಾವು ನೋಡ್ತೇವೆ, ಮೊದಲೇ ಸಮುವೇಲ 15:22-23 ನಾವು ನೋಡುವಾಗ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ
ಕೆಟ್ಟದ್ದಾಗಿರುವುದು, ಹಠವು ಮಿಥ್ಯಾಭಕ್ತಿ ವಿಗ್ರಹಾರಾಧನೆಗೂ ಸಮವಾಗಿರುವುದು ಎಂಬುದಾಗಿ ಇಲ್ಲಿ ನಾವು ನೋಡುವಂತದ್ದೇವೆ. ಅದೇ ರೀತಿಯಾಗಿ ಪ್ರಿಯರೇ, ಇಲ್ಲಿ ಆಗ ಏನ್ ಮಾಡಿದಾನಂದ್ರೆ ಇಲ್ಲಿ 23ನೇ ವಚನ 2ನೇ ಭಾಗದಲ್ಲಿ, ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ ಪ್ರಿಯರೇ, ದೇವರ ಮಾತುಗಳನ್ನ ಕೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಮೊದಲನೇದಾಗಿ ಸತ್ಯವೇದದಲ್ಲಿ ಅವಿಧೇಯರಾದಂಥವರು ಆದಮ ಹವ್ವಳರು. ಅವರು ಅವಿಧೇಯ ಆದದ್ದರಿಂದ ದೇವರು ಅವ್ರನ್ನ ಅನೇಕ ಶಿಕ್ಷೆಗೆ ಒಳಪಡಿಸಿದನು, ಶಾಪಗಳು ಬಂದು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ನೋಹನನ ಅವಿಧೇಯತೆಗೆ ದೇವರು ಆತನನ್ನ ಏನ್ ಮಾಡಿದನು, ಮೀನಿನ ಹೊಟ್ಟೆಯೊಳಗೆ 3 ದಿವಸ ಉಳಿಯುವ ಹಾಗೆ ಮಾಡಿ ಮತ್ತೆ ಆತನನ್ನ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ರಿಂದ ಮತ್ತೆ ಆತನನ್ನ ತಿರುಗಿ ಜೀವಿಸಂತೆ ಮಾಡಿ ಮತ್ತೆ ತಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಆತನು 1,20,000 ಜನರಿಗೆ ಸುವಾರ್ತೆಯನ್ನು ಸಾರಿದನು. ಮತ್ತು ಅದೇ ರೀತಿಯಾಗಿ ಸಿಮೋನ್ ಪೇತ್ರನು ಯೇಸು ಸ್ವಾಮಿಯ ಮಾತಿಗೆ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕಿದಾಗ ಅಲ್ಲೇನಾಯ್ತು, ದೇವರು ದೊಡ್ಡ ಅದ್ಭುತ ಕಾರ್ಯಗಳನ್ನ ಮಾಡಿ ರಾಶಿಯಾಗಿ ಮೀನುಗಳು ಸಿಕ್ಕು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಯೇಸು ಕ್ರಿಸ್ತನ ಒಂದು ವಿಧೇಯತೆಯಿಂದ ಇವತ್ತಿನ ದಿವಸ ನಾವೆಲ್ಲರೂ ಏನಾಗಿದ್ದೇವೆ, ನೀತಿವಂತರಾಗಿದ್ದೇವೆ ಮತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ಮತ್ತು ನಿತ್ಯ ಜೀವನ ನಾವು ಪಡೆದುಕೊಂಡಿದ್ದೇವೆ. ಮತ್ತು ಕಾನಾ ಊರಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತನ್ನ ಆ ಕೆಲಸದವರು ಕೇಳಿದ್ದರಿಂದ ಅಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿ ಅವರ ಕೊರತೆಯನ್ನ, ಅವರ ಒಂದು ಚಿಂತೆಯನ್ನ, ಅವರ ಒಂದು ಅವಮಾನವನ್ನ ತಪ್ಪಿಸಿ ಸಂತೋಷವಾಗಿ ಆ ಮದುವೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಹಾಗೆ ದೇವರು ಮಾಡಿದನು. ಮತ್ತು ಈ ರೀತಿಯಾಗಿ ಸೌಲನು ದೇವರ ಮಾತನ್ನ ತಳ್ಳಿಬಿಟ್ಟಿದ್ದರಿಂದ ದೇವರು ತಾನೇ ಆತನನ್ನ ಅರಸತನದಿಂದ ತಳ್ಳಿಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತಿನ ದಿವಸ ಈ ಎಲ್ಲ ಒಂದು ವಿಚಾರಗಳನ್ನ ನಾವು ಆಲೋಚನೆ ಮಾಡಿ ತಮ್ಮ ಮುಂದಿನ ಜೀವನದಲ್ಲಿ ನಾವು ಯಾವಾಗಲೂ ದೇವರು ಹೇಳಿದ್ದನ್ನ ನಾವು ಪರಿಪೂರ್ಣವಾಗಿ ಪಾಲಿಸ್ಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಒಂದು ವಿನಂತಿಯಾಗಿದೆ. ಎಲ್ಲರಿಗೂ ವಂದನೆಗಳು.